ಮೌನೇಶ್ ಪಾತ್ರೆಯನ್ನ ಮನದಲ್ಲಿ ಆರಾಧಿಸುತ್ತಾ ಇಂದು ಕರ್ನಾಟಕ ರಾಜ್ಯೋತ್ಸವ 70ನೇ ವರ್ಷವನ್ನು ಆಚರಣೆ ಮಾಡ್ಕೋತಾ ಇದೆ. ಈ ದಿನ ಮುಳಬಾಗಿಲಿನ ಸಮಸ್ತ ಜನತೆಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಲ್ಲಿ ಕನ್ನಡ ಪರ ಸಂಘಟನೆಗಳ ವತಿಯಿಂದ ಮತ್ತು ಎಲ್ಲ ಕನ್ನಡಿಗರಿಂದ ನಡೆದಂತಹ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥರವರು ಒಂದು ಆಟೋ ರ್ಯಾಲಿಗೆ ಚಾಲನೆ ಕೊಟ್ಟು ಮತ್ತೆ ನಮ್ಮ ಡಿವಿಜಿ ವೃತ್ತದಲ್ಲಿ ಇರ್ತಕ್ಕಂಥ ನಮ್ಮ ಡಿವಿಜಿ ವೃತ್ತದ ಒಂದು ಕನ್ನಡ ಧ್ವಜಸ್ತಂಭವನ್ನು ಅವರು ಅನಾವರಣ ಮಾಡಿ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿಕೊಟ್ಟಿರ್ತಾರೆ. ಅವರಿಗೆಲ್ಲ ಸವಿನಯವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲೇ ಇರಲಿ ಹೇಗೆ ಇರು ಎಂದೆಂದಿಗೂ ಕನ್ನಡವಾಗಿರುವ ಕವಿವಾಣಿಯಂತೆ ನಾವೆಲ್ಲರೂ ಈ ದಿನ ಕನ್ನಡವನ್ನು ಉಳಿಸಬೇಕಾಗಿರ್ತಕ್ಕಂಥ ಸಂದಿಗ್ಧ ಸ್ಥಿತಿಯಲ್ಲಿದ್ದೀವಿ, ಅನಿವಾರ್ಯತೆಯಲ್ಲಿದ್ದೀವಿ. ಕನ್ನಡವನ್ನೇ ಬಳಸುತ್ತಾ, ಕನ್ನಡವನ್ನೇ ಮಾತನಾಡುತ್ತಾ, ಕನ್ನಡವನ್ನೇ ಉಳಿಸೋಣ. ಜೈ ಕರ್ನಾಟಕ ಮಾತು. ಏನಿವತ್ತು 70ನೇ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ನಮಗೆ ಸಹಕರಿಸಿದಂಥ ಆಟೋ ಚಾಲಕರಿಗೂ, ನಗರಸಭೆ ಅವರಿಗೂ, ಅಧಿಕಾರಿಗಳಿಗೂ ಹಾಗೂ ಪೊಲೀಸ್ ಇಲಾಖೆಯವರಿಗೂ ಮತ್ತು ಸಮಸ್ತ ನಾಗರಿಕರಿಗೂ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ನಮ್ಮ ಕನ್ನಡ ಸಂಘದ ಒಕ್ಕೂಟದಾದಂಥ ಕೆ ಸಿ ಶಂಕಣ್ಣವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತು. ಬಹಳ ಸಂತೋಷ ಆಗ್ತಾ ಇದೆ. ಈ ದಿನ ಅವರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ, ಹಾಗೆಯೇ ನಮ್ಮ ಶಾಸಕರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ, ಹಾಗೂ ನಮ್ಮ ಮಾಧ್ಯಮ ಮಿತ್ರರಿಗೂ ವಿಶೇಷವಾಗಿ ಅವರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಚಾಮುಂಡೇಶ್ವರಿ ನೆಲೆಸಿರುವಂಥ ಎಲ್ಲ ನನ್ನ ಸ್ನೇಹಿತರಿಗೂ, ಕನ್ನಡ ಅಭಿಮಾನಿಗಳಿಗೂ, ಕನ್ನಡ ಸಂಘದ ಅಧ್ಯಕ್ಷರಿಗೂ, ನಮ್ಮ ಕಾಮರಾಜ್ ಬಾಲಣ್ಣವರಿಗೂ ಮತ್ತು ನಮ್ಮ MLA ಅವರಿಗೂ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸಲ್ಲಿಸ್ತಾ ಜೈ ಕರ್ನಾಟಕ ಮಾತೆ, ಜೈ ಭಾರತ. ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಜೈ ಕನ್ನಡ ಮಾತೆ. ಕನ್ನಡ ರಾಜ್ಯೋತ್ಸವ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. ಇದೇ ರೀತಿ ಕೇವಲ ನವೆಂಬರ್ 1ನೇ ತಾರೀಕಲ್ಲದೆ ವರ್ಷದ 360 ದಿನಗಳು ನಾವು ಕನ್ನಡತನವನ್ನು ನಾವೇನು ಬೆಳೆಸೋದು ಬೇಡ, ಬೆಳೆದಿರೋ ಭಾಷೆನ ಬಳಸಿದ್ರೆ ಸಾಕು. ಕನ್ನಡನ ಬಳಸ್ತಾ ಕನ್ನಡನ ನಮ್ಮ ನಿತ್ಯ ಜೀವನದಲ್ಲಿ ಅಳಿಸ್ಕೊಂಡು ಕನ್ನಡನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭದಿಂದ ನನ್ನ ಮಾತನ್ನು ಕೊಟ್ಟುಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ನಾಡಿನ ಸಮಸ್ತ ಜನತೆಗೆ ಹಾಗೂ 70ನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ದಿವಸ ನಾವು ಬೈಪಾಸಿಂದ ಶಾಸಕರ ಒಂದು ನೇತೃತ್ವದಲ್ಲಿ ಎಲ್ಲ ಕನ್ನಡ ಪತ್ರಿಕೆಯನ್ನು ಕೂಡಿ ಅಲ್ಲಿ ಒಂದು ಫ್ಲಾಗ್ ಅನ್ನು ಆಯ್ಕೆ ಮಾಡಿ ಅಲ್ಲಿಂದ ಇಲ್ಲಿಗೆ ಬೈಕ್ ಹಾಗೂ ಆಟೋಗಳ ಮೂಲಕ ಇಲ್ಲಿ ಮೆರವಣಿಗೆ ಬಂದು ಇಲ್ಲಿ ಟಿವಿ ವೃತ್ತದಲ್ಲಿ ಮೌನೇಶ್ ಪಾತ್ರೆಗೆ ಸರಳವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಿದ್ದೀವಿ. ಕನ್ನಡ ನಾಡು ಚಿನ್ನದ ಬೀಡು ನಮ್ಮ ತಾಲೂಕು ಪವಿತ್ರವಾದ ತಾಯಿ, ಒಳ್ಳೆಯ ಮೌನೇಶ್ವರಿ ತಾಯಿ. ಏನು ಮಾಡ್ತೀವಿ ನಾವು, ಏನು ಮಾತಾಡಬೇಕಂದ್ರೂ ಕನ್ನಡ ಮಾತಾಡಬೇಕು. ಮತ್ತು ಕನ್ನಡ ಅನ್ನೋದು ಒಂದು ವಿದ್ಯಾಭ್ಯಾಸ ಕಲಿಸಬೇಕು. ಪ್ರತಿಯೊಬ್ಬರು ಕನ್ನಡವನ್ನೇ ಮಾತಾಡಬೇಕು, ಕನ್ನಡವನ್ನೇ ಮಾತಾಡಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಮ್ಮ ವೃತ್ತಿ ಕನ್ನಡ, ನಮ್ಮ ನಾಡು ಕನ್ನಡ, ನಮ್ಮ ಗೂಡು ಕನ್ನಡ, ನಮ್ಮ ಪ್ರಾಣ ಕನ್ನಡ. ನಾವು ಬದುಕಿರೋದೇ ಕನ್ನಡವಾಗಿ.